ಸೊ ಒನ್ಸ್ ಅಗೈನ್ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಎ ವಿ ಅರವಿಂದ್. ಸೊ ಇವಾಗ KCET ರಿಸಲ್ಟ್ಸ್ 2025 ಯಾವಾಗ ರಿಲೀಸ್ ಆಗುತ್ತೆ ಅಂತ ಜಾಸ್ತಿ ಜನ ಕ್ಯೂರಿಯಸ್ ಆಗಿರ್ತೀರಾ. ಸೊ ನಿಮ್ಗೇನಪ್ಪ ಅಂತ ಕೇಳಿದ್ರೆ ನಿಮಗೆ ರ್ಯಾಂಕ್ ಪ್ರಿಡಿಕ್ಟ್ ಮಾಡ್ಕೊಂಡು ನೀವಾಗ ಒಂದು ಸೆಟ್ ಮಾಡ್ಕೊಂಡಿರ್ತೀರಾ. ಸೊ ಅದು ಪ್ಲಸ್ ಈಗ ನಿಮ್ಮ ಪ್ರೊಡಕ್ಷನ್ ರ್ಯಾಂಕು ಮತ್ತು KCET ಅವ್ರು ಕೊಡ್ತಾ ಇರೋದು ಹೆಂಗೆ ರೇಂಜ್ ಡಿಫ್ರೆನ್ಸ್ ಆಗುತ್ತೆ ಮತ್ತು ಗ್ರೇಸ್ ಮಾರ್ಕ್ಸ್ ಇರುತ್ತಾ ಏನು ಎಂಥದಂತ ನಾವು ಈ ವಿಡಿಯೋದಲ್ಲಿ ನೋಡ್ತೀವಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂತ ಕೇಳಿದ್ರೆ ಇವಾಗ ಯಾರೆಲ್ಲ ಆನ್ಸರ್ಸ್ ಕೀಸ್ ಚೆಕ್ ಮಾಡಿರ್ತೀರಾ, ಲೈಕ್ ಪರ್ಟಿಕ್ಯುಲರ್ ಸೋರ್ಸು, ಪರ್ಟಿಕ್ಯುಲರ್ ವೆಬ್ಸೈಟು, ಪರ್ಟಿಕ್ಯುಲರ್ ಯೂಟ್ಯೂಬ್ ಚಾನಲ್ಸಿಂದ ನೀವು ಆನ್ಸರ್ಸ್ ಕೀಸ್ನ ನೀವು ಚೆಕ್ ಮಾಡಿಕೊಂಡು ಇಷ್ಟು ಬರುತ್ತೆ ಅಂತ ನೀವು ಇಟ್ಕೊಂಡಿರ್ತೀರಾ. ಸ್ಪೀಕಿಂಗ್ ಅಬೌಟ್ ಗ್ರೇಸ್ ಮಾರ್ಕ್ಸ್ ಏನಪ್ಪ ಅಂತ ಕೇಳಿದ್ರೆ, ಸೊ ನಿಮಗೆ ಗ್ರೇಸ್ ಮಾರ್ಕ್ಸಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನೀವು KCET ಆನ್ಸರ್ ಕೀಸಲ್ಲಿ ಚೆಕ್ ಮಾಡಿರೋದ್ರಿಂದ ನಿಮಗೆ ಅಟ್ಲೀಸ್ಟು ಲೈಕ್ ಇವಾಗ ನಿಮಗೆ 180ಅಲ್ಲಿ ನಿಮಗೆ ಒಂದು 65 ಹಂಗೆ ಬಂದಿದ್ದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಅದು ಹೆಂಗೆ ಯಾವ ರೇಂಜಲ್ಲಿ ಡಿಫರ್ ಆಗುತ್ತೆ ಅಂತ ಕೇಳಿದ್ರೆ ಅಷ್ಟೊಂದು ಡಿಫರ್ ಆಗಲ್ಲ. ಬಿಕಾಸ್ ಲಾಸ್ಟ್ 2 ಇಯರ್ಸ್ ಬ್ಯಾಕೆ ನಿಮಗೆ ತುಂಬ ಡಿಫ್ರೆನ್ಸ್ ಇತ್ತು. 2 ಸತಿ KCET ರ್ಯಾಂಕ್ನ ಪ್ರೊವೈಡ್ ಮಾಡಿದರು ಲಾಸ್ಟ್ ಇಯರ್, 2 ಇಯರ್ಸ್ ಬ್ಯಾಕ್. ಸೊ ಆ ಥರ ನೆಕ್ಸ್ಟ್ ಹಿಸ್ಟ್ರಿಲಿ ಯಾವತ್ತೂ ನಡೆದಿದ್ದು ನನ್ನ ಪ್ರಕಾರ ಯಾವತ್ತೂ ಇಲ್ಲ. ಸೊ ನಿಮಗೆ ಗ್ರೇಸ್ ಮಾರ್ಕ್ಸ್ ಅಂದರೆ 65 ಇರೋದು ಒಂದು 60ಇಂದ ಅಥವಾ 70 ಒಳಗಡೆ ಇರುತ್ತೆ. 4-5 ಮಾರ್ಕ್ ಹೆಚ್ಚು ಕಡಿಮೆ ಆದರೆ ಆಗ್ಬೋದು, ಅದು ಬಿಟ್ಟರೆ ಜಾಸ್ತಿ ಅಂಥ ರೇಂಜಿಗೆ ಏನು ಹೋಗಲ್ಲ. ಸೊ ಅದು ದಟ್ ಈಸ್ ವೆನ್ ಯು ಸ್ಪೀಕ್ ಅಬೌಟ್ ಗ್ರೇಸ್ ಮಾರ್ಕ್ಸು. ಸೊ ಇದ್ರ ಬಿಟ್ಟರೆ ಲೈಕ್ ಗ್ರೇಸ್ ಮಾರ್ಕ್ಸಲ್ಲಿ ಮಾತಾಡೋಷ್ಟು ಅಷ್ಟೊಂದು ಏನೂ ಇಲ್ಲ. ಬಿಕಾಸ್ ಗ್ರೇಸ್ ಮಾರ್ಕ್ಸು ಅನ್ನೋದು ಲೈಕ್ ಓಕೆ, ಇಫ್ ದ ಗಿವಿಂಗ್ 4-5 ಮಾರ್ಕ್ಸ್ ಎಕ್ಸ್ಟ್ರಾ ಔಟ್ ಆಫ್ ಸಿಲೆಬಸ್ ಅಂತ ಇದ್ದರೆ ಅದು ಹೆಚ್ಚು ಕಮ್ಮಿ 4-5 ಮಾರ್ಕ್ ಇರುತ್ತೆ. ಮತ್ತು ನಿಮಗೆ ಆನ್ಸರ್ಸ್ ಕೀಸಲ್ಲಿ ಚೆಕ್ ಮಾಡಿರೋದಲ್ಲಿ ಲೈಕ್ ಅಫಿಷಿಯಲ್ ಆಗಿ ಬರೋ ಆನ್ಸರ್ ಕೀ KE ಅದಕ್ಕೂ ನೀವು ಅನ್ಅಫಿಷಿಯಲ್ ಆಗಿ ಚೆಕ್ ಮಾಡಿರೋದಲ್ಲೂ ನಿಮಗೆ ಒಂದು ಅಷ್ಟು ಹೆಚ್ಚು ಕಡಿಮೆ ಆದ್ರೂ ಅಲ್ಲೊಂದು 5 ಮಾರ್ಕ್ಸು. ಸೊ ಗ್ರೇಸ್ ಮಾರ್ಕ್ಸಲ್ಲಿ 5 ಮಾರ್ಕ್ಸು ಮತ್ತು ಇದರಲ್ಲಿ 5 ಮಾರ್ಕ್ಸ್ ಅಂದರೆ ಅಟ್ಲೀಸ್ಟ್ 10 ಮಾರ್ಕ್ಸ್, ಅದು ಜಾಸ್ತಿ ಏನು ಹೆಚ್ಚಾಗಿ ನಿಮಗೆ ಬರಲ್ಲ. ಸೊ ವಿತಿನ್ ದಟ್ ಒಳಗಡೆ ಬರುತ್ತೆ. ಕೆಲವೊಂದು ಸತಿ ನಿಮಗೆ ಗ್ರೇಸ್ ಮಾರ್ಕ್ಸಲ್ಲಿ ಆನ್ಸರ್ಸ್ ಕೀಸಲ್ಲಿ ಚೆಕ್ ಮಾಡಿರ್ತೀರಲ್ವಾ, ಅನ್ಅಫಿಷಿಯಲ್ ಆನ್ಸರ್ ಕೀಸಲ್ಲಿ, ಸೊ ಅದಕ್ಕಿಂತ ಲೈಕ್ ಅಫಿಷಿಯಲ್ ಆನ್ಸರ್ಸ್ ಕೀಸ್ ಬರಬೇಕಾದ್ರೆ ಅವಾಗ ಕಡಿಮೆನೂ ಆಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ವಾಟ್ ಇಸ್ ದಟ್ ಅನ್ಅಫಿಷಿಯಲ್ ಆನ್ಸರ್ಸ್ ಕೀಸಲ್ಲಿ ಚೆಕ್ ಮಾಡಿರೋದ್ರಲ್ಲಿ ನಿಮಗೆ 65 ಬಂದಿದೆ ಅಂತ ಅಂದ್ಕೊಳ್ಳಿ. ನಿಮಗೆ ಅಫಿಷಿಯಲ್ ಆನ್ಸರ್ಸ್ ಕೀಸಿಂದ 62 ಬಂದಿರ್ಬೋದು, ಅಥವಾ ನಿಮಗೆ 67 ಕೂಡ ಬಂದಿರ್ಬೋದು. ಸೊ ಅದು ಯಾವ ರೇಂಜಲ್ಲಿ ಹೋಗುತ್ತೆ ಅಂದರೆ ತುಂಬ ಕಡಿಮೆ ರೇಂಜಲ್ಲಿ ಲೈಕ್ 2 or 3 ಮಾರ್ಕ್ಸಲ್ಲೇ ನಿಮಗೆ ವೇರಿ ಆಗುತ್ತೆ, ಅಷ್ಟೇನು ದೊಡ್ಡದಾಗಲ್ಲ. ಈವನ್ ದ ಸೇಮ್ ಅಪ್ಲೈಸ್ ವಿತ್ ಗ್ರೇಸ್ ಮಾರ್ಕ್ಸ್ ಆಲ್ಸೋ. ಸೊ ಗ್ರೇಸ್ ಮಾರ್ಕ್ಸು ಮತ್ತು ಅಫಿಷಿಯಲ್ ಆನ್ಸರ್ಸ್ ಕೀಸ್ ಬಗ್ಗೆ ಮಾತಾಡಬೇಕಾದ್ರೆ ಇದೇ ವಿಷಯ. ಸೊ ಜಾಸ್ತಿ ಜನ ಇದನ್ನು ಎಲಾಂಗೇಟ್ ಮಾಡಿ ಇದನ್ನು ಡ್ರ್ಯಾಕ್ ಮಾಡಿ ಹೇಳ್ತಾರೆ. ಬಟ್ ವಿಷಯ ಏನಂದರೆ ಗ್ರೇಸ್ ಮಾರ್ಕ್ಸ್ ಇರಲಿ ಅಥವಾ ಡಿಫ್ರೆನ್ಸ್ ಬಿಟ್ವೀನ್ ಅಫಿಷಿಯಲ್ ಅನ್ಅಫಿಷಿಯಲ್ ಆಗಿರಲಿ, ಮಾರ್ಕ್ಸ್ ನಿಮಗೆ ವೇರಿ ಆಗೋದು 5ಇಂದ 10 ಮಾರ್ಕ್ಸು ಹೆಚ್ಚು ಕಡಿಮೆ ಆಗುತ್ತೆ. ಜಾಸ್ತಿ ಬರ್ಬೋದು 5 ಮಾರ್ಕ್ಸು, ಕಡಿಮೆ ಬರ್ಬೋದು 5 ಮಾರ್ಕ್ಸ್. ವಿತಿನ್ 5 to 10 ಮಾರ್ಕ್ಸ್ ಅಂತ ನೀವು ಲೆಕ್ಕ ಇಟ್ಕೋಬೇಕು. ಓಕೆ, ಒಂದು ಅಂದಾಜಾಗಿ ಹೇಳ್ಬೇಕಾದ್ರೆ ಒಂದು 5 to 10 ಮಾರ್ಕ್ಸ್ ಅಷ್ಟೇ. ಸೊ ಇವಾಗ KCET ರಿಸಲ್ಟ್ಸ್ 2025 ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳಿದ್ರೆ ನನ್ನ ಪ್ರಕಾರ ನನ್ನ ಪ್ರಕಾರ ಅಂದರೆ ನಾನಾಗಿ ಓನಾಗಿ ಹೇಳ್ತಾ ಇಲ್ಲ, 2024ಅಲ್ಲಿ ನೀವು ಚೆಕ್ ಮಾಡಿದ್ರೆ ನೀವು ಗೂಗಲ್ ಮಾಡ್ಕೋಬೋದು. KCET 2024ಅಲ್ಲಿ ನಿಮಗೆ ಸೇಮ್ ಈ ವರ್ಷ ಹೆಂಗಿತ್ತು ಎಕ್ಸಾಮ್ಸು 17-18, ಸೊ ಲೈಕ್ 16-17 ಹಂಗೆ ಇತ್ತು. ಮತ್ತು ನಿಮಗೆ ವಾಟ್ ಇಸ್ ದಟ್ ರಿಸಲ್ಟ್ಸ್ ಬಂದುಬಿಟ್ಟು June 1 ಇತ್ತು. ಸೊ ನಿಮಗೆ June 1 ರಿಸಲ್ಟ್ಸ್ ಬರೋದು ಹೆಚ್ಚಾಗಿ ಪಾಸಿಬಿಲಿಟೀಸ್ ಇದೆ. June 1 ಅಥವಾ ನಿಮಗೆ ದಿಸ್ ಮಂತ್ ಮೇ ಎಂಡಲ್ಲಿ ನಿಮಗೆ ಬರ್ಬೋದು, ಅಥವಾ June 1 ಬರ್ಬೋದು. ಸೊ June 1 ವೀಕ್ ಆರ್ ಲಾಸ್ಟ್ ವೀಕ್, ಇದೇ ವಿಷಯ. ಸೊ ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟೆಲ್ಲ ನೀವು ಕಾಲೇಜಸ್ಸು ಆಪ್ಷನ್ ಎಂಟ್ರಿ ಅವು ಇವು ಎಲ್ಲ ನೀವು ಸೆಟ್ ಮಾಡ್ಕೋಬೇಕು. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಾನು ನಿಮ್ಗೆ ಹೇಳಿದ್ದೀನಲ್ವಾ, ನಿಮಗೆ ರ್ಯಾಂಕ್ ಎಷ್ಟೇ ಬಂದಿರಲಿ 70,000 or 50,000 or 30,000 1 lakh ಬಂದಿದ್ರೂ ನಿಮಗೆ ಯಾವ ಡ್ರೀಮ್ ಕಾಲೇಜ್ ಬೇಕು ಅದರಲ್ಲಿ ನಾವು ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಡ್ತೀವಿ. ಆದರೆ ಆಗುತ್ತೆ ಅಂತೀವಿ, ಇಲ್ಲಾಂದರೆ ಇಲ್ಲ ಅಂತೀವಿ. ಸೊ KCET ಕೌನ್ಸಿಲಿಂಗು ನಮ್ಮದು ನೀವು ಹೆಲ್ಪ್ ತೊಗೋಬೋದು. ಲಿಂಕ್ಸ್ ಏನಪ್ಪ ಅಂತ ಕೇಳಿದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ಸು ನಾನು ನಿಮಗೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ಹೋಗಿ ಚೆಕ್ ಮಾಡಿ. ಮತ್ತು ನನಗೆ ಪ್ರೀವಿಯಸ್ ವೀಡಿಯೋಸಲ್ಲಿ KCET ರ್ಯಾಂಕ್ ಪ್ರೆಡಿಕ್ಟರು ಜಾಸ್ತಿ ನನಗೆ ಕಮೆಂಟ್ಸ್ ಆಗ್ತಾಯಿದ್ದೀರಾ, ಇನ್ಸ್ಟಾಗ್ರಾಮಲ್ಲಿ DM ಮಾಡ್ತಾಯಿದ್ದೀರಾ. ಆದಷ್ಟು DMs ನಾನೇನೋ ನಿಮಗೆ ರಿಪ್ಲೈ ಮಾಡ್ತಾಯಿದ್ದೀನಿ. ಸೊ ಆ್ಯಸ್ ಸೂನ್ ಆಸ್ ಪಾಸಿಬಲ್ ನಾನು ರಿಮೈನಿಂಗ್ DMಸ್ಗೂ ನಾನು ರಿಪ್ಲೈ ಕೊಡ್ತೀನಿ. ಸೊ ನಿಮಗೆ ಎಂಥದೇ ಡೌಟ್ಸು ಯಾವುದೇ ಡೌಟ್ಸ್ ಇದ್ರೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸೊ June 1 ವೀಕ್ ಆರ್ ಮೇ ಎಂಡಲ್ಲಿ ನಿಮಗೆ KCET ಅಫಿಷಿಯಲ್ ರಿಸಲ್ಟ್ಸ್ ಆಫ್ 2025 ನಿಮಗೆ ರಿಲೀಸ್ ಆಗುತ್ತೆ. ಸೊ 2025 ರಿಸಲ್ಟ್ಸ್ ನಿಮಗೆ June 1 ಅಥವಾ ಮೇ ಲಾಸ್ಟ್ ಈ ವೀಕೆಂಡ್ ಈ ಮಂತ್ ಲಾಸ್ಟ್ ವೀಕಲ್ಲಿ ನಿಮಗೆ ರಿಸಲ್ಟ್ಸ್ ರಿಲೀಸ್ ಆಗ್ಬೋದು. ಸೊ ನಿಮಗೆ ಲೈಕ್ KCET ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಯಾವ್ಯಾವ ಕಾಲೇಜಸ್ ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕಂತ ನೀವು ಈಗಲೇ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಸುಮ್ಮನೆ ನೀವು ChatGPTಯಲ್ಲಿ ಟಾಪ್ 10 ಅಂತ ಹೊಡೆದ್ಬಿಟ್ಟು ಅದನ್ನು ಎತ್ಕೊಂಡೋಗಿ ನೀವು ಆಪ್ಷನ್ ಎಂಟ್ರಿ ಟೇಬಲ್ ಕ್ರಿಯೇಟ್ ಮಾಡಿದ್ರೆ ಖಂಡಿತ ನಿಮಗೆ ಯಾವ ಕಾಲೇಜು ಸಿಗಲ್ಲ. ಸೇಮ್ ಗೂಗಲ್ ChatGPT ಎಲ್ಲ ನೀವು ಅದನ್ನೆಲ್ಲ ಮಾಡ್ತೀವಿ ಅಂದರೆ ಎಂಥದ್ದು ಆಗಲ್ಲ. ಸೊ ದಯವಿಟ್ಟು ಪ್ರಾಪರಾಗಿ KCET ಆಪ್ಷನ್ ಎಂಟ್ರಿನ ಮಾಡಿ. ನಿಮಗೆ ಸೀನಿಯರ್ಸ್ ಯಾರಾದರೂ ಮುಂಚೆ ಮಾಡಿರ್ತಾರಲ್ವ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಮಾಡಿ. ಇಲ್ಲಾಂದರೆ ಪ್ರೀವಿಯಸ್ ಎಕ್ಸಾಂಪಲ್ಸ್ ನೋಡಿ, ಇಲ್ಲಾಂದರೆ ನಮ್ಮ ವೀಡಿಯೋಸಲ್ಲೇ ನಮ್ಮ ವೀಡಿಯೋಸು
ನಾವು ವೀಡಿಯೋಸ್ ನಮ್ಮ ಚಾನಲಲ್ಲಿ ಅಲ್ಲೇ ವೀಡಿಯೋಸಲ್ಲಿದೆ, ಅದನ್ನು ಹೋಗಿ ನೀವು ಒಂದ್ಸತಿ ರೆಫರ್ ಮಾಡ್ಕೋಬೋದು. ಇಲ್ಲ ನನಗೆ ಲೈಕ್ ನಾನು ಅಫಿಷಿಯಲ್ ಆಗಿ ಕೌನ್ಸೆಲಿಂಗ್ ತೊಗೊಂಡು ನಾನು ಹೋಗ್ತೀನಿ ಅಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ನಿಮಗೆ 90% ಅಬೋವ್ ಇದ್ದರೆ ಫೀಸು ತುಂಬ ಕಡಿಮೆ ಇರುತ್ತೆ. ನಿಮಗೆ PCM 90% ಅಬೋವ್ ಇದ್ದರೆ ನಿಮಗೆ ಫೀಸ್ ಅಂತೂ ತುಂಬ ಕಡಿಮೆ ಇರುತ್ತೆ ಕೌನ್ಸೆಲಿಂಗಲ್ಲಿ. ಸೊ ನಿಮ್ಗೆ ಯಾವುದೇ ಡೌಟ್ಸ್ ಇದ್ರೂ ರಿಗಾರ್ಡಿಂಗ್ ಸ್ಕಾಲರ್ಶಿಪ್ ರಿಗಾರ್ಡಿಂಗ್ ಕೌನ್ಸೆಲಿಂಗ್ ಆ್ಯಂಡ್ ರಿಗಾರ್ಡಿಂಗ್ ವಾಟ್ ಎವರ್ ರ್ಯಾಂಕ್ ಪ್ರಿಡಿಕ್ಷನ್ಸ್ ಎನಿಥಿಂಗ್, ಗೈಡೆನ್ಸ್ ವಿಲ್ ಬಿ ಪ್ರೊವೈಡೆಡ್ ಟು ಯು. ಇನ್ಸ್ಟಾಗ್ರಾಮ್ ಲಿಂಕ್ಸ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ನಮ್ಮ ಚಾನಲಲ್ಲಿ ನಿಮಗೆ ಏನೋ ಸಾಕಷ್ಟು ಮಾಹಿತಿ ಸಿಗಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆ ಗೈಸ್, ಟೇಕ್ ಕೇರ್. Whatever doubts, you can contact me. I'll meet you in another video. Take care. Tata. Bye bye.